ಜೋಕೋ ಅದ್ಭುತವಾಗಿದೆ ಅಂದ್ರೆ ನಿಜವಾಗ್ಲೂ. Good morning Karnataka, this is Mr. Just Smile and welcome back to my YouTube channel. ಇವತ್ತು ಬುಧವಾರ 1ನೇ ತಾರೀಕು 2025ನೇ ವರ್ಷಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆ್ಯಂಡ್ 1 ಸೆಕೆಂಡ್ ಎಲ್ಲ ನನ್ನ ಕರ್ನಾಟಕದ ಜನತೆಗೆ 2025ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಹೊಸ ವರ್ಷದ ಮೊದಲನೇ ದಿವಸ ನಾವು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ ನಾವು ನೋಡ್ತಾ ಇರ್ಬೋದು ಹೊಸ ವರ್ಷದ 25ನೇ ವರ್ಷಕ್ಕೆ ಒಂದು ಶುಭ ಕೋರ್ತಾ ಇದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ಮನೆ ಇರೋದು ಹೊಸಕೋಟೆಯಲ್ಲಿ. ಸೊ ನಾವು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ಇವಾಗ ನನ್ನ ಫ್ರೆಂಡ್ ಮನೇಲಿ ಬೈಕ್ನ ಹಾಕ್ಬಿಟ್ಟು ಸೊ ನಾವು ಅಲ್ಲಿಂದ ಕಾರಲ್ಲಿ ಹೋಗೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಹೋಗ್ಬೇಕಾದ್ರೆ ನೋಡ್ಬೋದು ಎಷ್ಟು ಹಿಮ ಐತೆ ಅಂದರೆ ಗಾಡಿ ಓಡಿಸ್ಲಿಕ್ಕೆ ಆಗ್ತಾಯಿಲ್ಲ ಗುರು, ಅಷ್ಟೊಂದು ಹಿಮ ಬೀಳ್ತಾ ಇದೆ. ಈ ಹಿಮದಲ್ಲಿ ಗಾಡಿ ಓಡಿಸೋದೇ ಒಂದು ಅದ್ಭುತ ಅಲ್ವಾ. ಸೊ ನಾವೀಗ ಆಲ್ಮೋಸ್ಟ್ ನಾವು ಹೊಸಕೋಟೆ ಟೋಲ್ ಹತ್ರ ಇದ್ದೀವಿ. ಹೋಗ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಸೊ ಅಲ್ಲಿಂದ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಫೈನಲಿ ಹೊಸಕೋಟೆ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಈಗ ನಾವು ನಮ್ಮ ಫ್ರೆಂಡ್ ಮನೆಗೆ ರೈಟಿಗೆ ಹೋಗಬೇಕು. ರೈಟಿಗೆ ಹೋದರೆ ನನ್ನ ಫ್ರೆಂಡ್ ಮನೆ ಸಿಗುತ್ತೆ. ಸೊ ನೋಡಬೇಕು, ಇನ್ನು ಮಲಗಿದ್ದಾರೋ ಎದ್ದಿದ್ದಾರೋ ನಮಗಂತೂ ಗೊತ್ತಿಲ್ಲ. ಸೊ ಈಗ ನೋಡಿದರೆ ಹೋಗಿ ಗೊತ್ತಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ ಮಿಸ್ಟರ್ JST. ಇವತ್ತು ವೆಡ್ನೆಸ್ಡೇ. ಇವತ್ತು ವೆಡ್ನೆಸ್ಡೇ 2025. ನಾವು ಬೆಳಗ್ಗೆ 5 ಗಂಟೆಗೆ ದಾಸರಳ್ಳಿಯಿಂದ ಹೊಸಕೋಟೆಗೆ ಬಂದಿದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. ಯಾಕೆಂದರೆ ನಾವಿಲ್ಲಿ ಬಂದು ಇಲ್ಲಿಂದ ಕಾರಲ್ಲಿ ನಾವು 5 ಗಂಟೆಗೆ ಬಂದು, ಆದರೂ ಇಲ್ಲಿ ಎಲ್ಲ ಮಲ್ಕೊಂಡು ಹೊಸ ವರ್ಷದಲ್ಲಿ ಪಾರ್ಟಿ ಮಾಡ್ಬಿಟ್ಟೆಲ್ಲ ಗೊರಕೆ ಹೊಡಿತಾ ಇದ್ದಾರೆ. ಇದು ಬಂದುಬಿಟ್ಟು ನನ್ನ ಹೆಂಡತಿ ಮಿಸ್ ಜಯಶ್ರೀ ಅಂತ ಹೇಳ್ಬಿಟ್ಟು, ಅವರು ಬಂದ್ಬಿಟ್ಟು ವಿನೋದೆ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಇನ್ನೊಬ್ಬ ಸ್ಪೆಷಲ್ ಪರ್ಸನ್ನು ಮಹೇಶ, ಇವನ್ನ ರೆಡಿ ಮಾಡಿಸೋದಕ್ಕೆ ತುಂಬಾ ಕಷ್ಟಪಟ್ಟು ಬಿಟ್ವಿ. ಅಷ್ಟೊಂದು ಇವಾಗ ಒಳ್ಳೆ ಹೀರೋ ಥರ ಕಾಣ್ತಾ ಇದ್ದಾರೆ ನೋಡಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಆರ್ಥಿಕ ಶುಭಾಶಯಗಳು. ದೇವರು ಈ ಒಂದು 2025ನೇ ವರ್ಷವನ್ನು ಆಶೀರ್ವಾದವಾಗಿ ಇಡೀ ಕರ್ನಾಟಕವನ್ನು ದೇವರು ಆಶೀರ್ವಾದ ಮಾಡಲಿ, ಎಲ್ಲ ಕರ್ನಾಟಕದ ಜನತೆನ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದ್ವಿ. ಸೊ ಲಗೇಜ್ ಎಲ್ಲ ಕರೊಳಗೆ ಹಾಕ್ಕೊತಾ ಇದ್ದೀವಿ. ಸೊ ಮತ್ತೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಹೊಸಕೋಟೆ ನನ್ನ ಫ್ರೆಂಡ್ ಮನೆಯಿಂದ. ಸೊ ಗಾಡಿ ಓಡಿಸ್ತಾ ಇದ್ದಾರೆ, ಮತ್ತು ನಮ್ಮ ಮನೆಯವರು ಮತ್ತು ಈ ಗಾಡಿ ಓನರ್ ಮನೆಯವರು ಹಿಂದೆ ಕೂತಿದ್ದಾರೆ. ಸೊ ನಾವೀಗ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಮುಂದೆ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ. ಫಸ್ಟ್ ವೀಡಿಯೋ ಮಾಡಿದಾಗ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಇವಾಗ ನಮ್ಮ ಡ್ರೈವರು ಪಾಪ ಪಬ್ಲಿಕ್ಗೆ ಎದ್ರಕೊಂಡು ಸೀಟು ಬೆಲ್ಟ್ ಹಾಕೊಂಡು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾನೆ. ಹೊಸ ವರ್ಷ ಆದರೆ ಇನ್ನೂ ಒಳ ವರ್ಷ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಕಾಲೇಜ್ಗೆ ಹೋಗಲೇಬೇಕು, ಬೇರೆ ದಾರಿಲಿ ಅಲ್ವಾ ಗುರು. ನೋಡಿ ರೋಡ್ ನಾವು ಟರ್ನಲ್ಲಿ ಲೆಫ್ಟ್ ಸೈಡಿಗೆ ಇಲ್ಲಿ 3 ಜನ ಕಾಲೇಜ್ ಹುಡುಗರು ಬೈಕಲ್ಲಿ ವಿತೌಟ್ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಿದ್ದಾರೆ. ನೋಡಿ ಹೆಂಗೆ ಆಡಿಸ್ತಾರೆ ಅಂತ. ಒಳ್ಳೆ ರೋಡಲ್ಲಿ ಆಡ್ದಂಗೆ ಆಡಿಸ್ತಾ ಇದ್ದಾರೆ. ಹೆಲ್ಮೆಟ್ ಇಲ್ಲ ಏನಿಲ್ಲ. ಸ್ವಲ್ಪ ಮಿಸ್ ಆದರೆ 3 ಜನಕ್ಕೂ ಜೀವಕ್ಕೆ ಆಪತ್ತಿದೆ. ಅದನ್ನು ಯಾವಾಗ ಅರ್ಥ ಮಾಡ್ಕೊತಿರೋ ಹುಡುಗರು ನೀವು, ಅದೇ ಅವ್ರಿಗೆ ಗೊತ್ತು. ಏನು ಗುರು ನೋಡು ಹೆಂಗೆ ಗಡ್ಡಪ್ಪತ್ತವ್ರು ನೋಡಿ ಗುರು ಮಧ್ಯ ಇವರಿಂದಲೇ ಗುರು ನಮ್ಮ ಬೆಂಗಳೂರು ಸಿಟಿ ಆಗಲಿ ನಮ್ಮ ನಾಡಾಗಲಿ ಸ್ವಚ್ಛತೆಯಿಂದ ಇರೋದು. ಇವ್ರಿಗೆ ಇಂಥವ್ರನ್ನ ನಾವು ಗೌರವಿಸ್ಬೇಕಾಗತ್ತೆ ಯಾವಾಗಲೂ ಅಲ್ವಾ ಗುರು, ಏನು ಹೇಳ್ತೀರಾ ನೀವು? ಫೈನಲಿ ನಾವು ಹೊಸೂರು ರೋಡಿಗೆ ನಾವು ರೀಚ್ ಆಗಿದ್ವಿ. ಸೊ ಎಷ್ಟು ಕಿಲೋಮೀಟರ್ ಆಯಿತಾ ಇಲ್ಲಿಂದ? 56 ಕಿಲೋಮೀಟರಾ? ಯಾವುದು? ನಾನು ಹೊಸೂರು ಕೇಳ್ತಲ್ಲಪ್ಪ, ನಾವು ಡೆಸ್ಟಿನೇಷನ್ 135 ಕಿಲೋಮೀಟರ್ಸ್ ಇದೆ. ಸೊ ಹೊಸೂರಿಲಿಂದ 53 ಕಿಲೋಮೀಟರ್ಸಾ? ಹೊಸೂರಿಲಿಂದ ಎಷ್ಟು ಕಿಲೋಮೀಟರ್ ಇದೆ? 50 ಕಿಲೋಮೀಟರ್ಸ್ ಇದೆ. ಹೊಸಕೋಟೆಯಿಂದ ಆಲ್ಮೋಸ್ಟ್ 50-55 ಕಿಲೋಮೀಟರ್ಸ್ ಇದೆ. ಇದು ಒನ್ ವೇ ಇರೋದ್ರಿಂದ ನಾವು ಸ್ಲೋ ಹೋಗ್ತಾ ಇದ್ವಿ, ಯಾಕೆಂದರೆ ಡ್ರೈವರ್ ಎಕ್ಸ್ಪೋರ್ಟ್ ಇದ್ದಾರೆ. ಬಟ್ ಆಪೋಸಿಟ್ ಬರೋ ಗಾಡಿಗಳು ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿಲ್ಲ, ತರಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ
ನಾವು ಸ್ಲೋ ಆಗಿ ಹೋಗೋಣ, ಯಾಕೆಂದರೆ ಇದು ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ. ಸೊ ಎಲ್ರಿಗೂ ನಾನು ಒಂದು ಅಡ್ವೈಸ್ ಏನು ಮಾಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಕಾರ್ನ ನಿಧಾನವಾಗಿ ಓಡಿಸಿ, ಸ್ವಲ್ಪ ಎಚ್ಚರವಾಗಿ. ಅಯ್ಯೋ ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿರೋದು ಕಾರು, ಫುಲ್ಲು ಹೊಡೆದ್ಬಿಟ್ಟಿದ್ದಾರೆ. ನೈಟ್ ಪಾರ್ಟಿ ಕೆಲಸ ಅದು ನೋಡಿ ಫ್ರೆಂಡ್ಸ್, ಮೋಸ್ಟ್ಲಿ ನೈಟ್ ಆಗಿರೋದು ಅನ್ಸುತ್ತೆ ಆಕ್ಸಿಡೆಂಟು. ತುಂಬ ಭೀಕರವಾಗಿದೆ. ಸೊ ಯಾರಿಗೂ ಏನೂ ಆಗಿಲ್ಲದೆ ಹೋದ್ರೆ ಸಾಕು, ಯಾಕೆಂದ್ರೆ ಅದು ಡಿವೈಡ್ರಿಗೆ ಹೊಡೆದ್ಬಿಟ್ಟು ಹೋಗಿ ಇನ್ನು ಸ್ವಲ್ಪ ಇದ್ರೆ ಕೆಳಗಡೆ ಹೋಗ್ತಾ ಇತ್ತು ಗಾಡಿ. ಮೋಸ್ಟ್ಲಿ ಅಲ್ಲಿ ಒಂದು ದೊಡ್ಡ ಮರ ಇತ್ತು, ಮರಕ್ಕೆ ಹೋಗಿ ನಾತಕೊಂಡಿದೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ದಯವಿಟ್ಟು ನಾನು ಯಾವಾಗಲೂ ಇದನ್ನೇ ಸಜೆಷನ್ ಮಾಡ್ತೀನಿ, ದಯವಿಟ್ಟು ಗಾಡಿನ ವೆಹಿಕಲ್ಸ್ನ ಡ್ರಿಂಕ್ಸ್ ಮಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಜಾಮ್ ಆಗಿದೆ ರೈಲ್ವೆ ಟ್ರ್ಯಾಕು. ಅಲ್ಲಿ ನೋಡು, ನಮ್ಮ ಡ್ರೈವರು ರಾಂಗ್ ರೂಟಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಹೇಳ್ತೀರಾ? ನನ್ನ ನೋಡ್ಬೇಡ, ಅಲ್ಲಿ ನೋ ಕಾಮೆಂಟ್ಸ್. ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಒಂದು ಹೋಟ್ಲು ನೋಡ್ತಾ 5 ಸ್ಟಾರ್ ಆ ಥರ ಹೋಟ್ಲ ನಮ್ಗೆ ಇಷ್ಟ ಆಗಲ್ಲ. ಲೈಕ್ ರೋಡ್ ಸೈಡ್ ಇರ್ತಕ್ಕಂಥ ಇಷ್ಟ ಆದರೂ ಕೂಡ ಹೋಗಲ್ಲ. ಅಲ್ಲ, ಇಷ್ಟ ಆದರೂ ಕೂಡ ನಾವು ಹೋಗಲ್ಲ. ಬಿಕಾಸ್ ಯಾಕೆಂದರೆ ಒಂದು ಹೋಟ್ಲಿಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೋಡುವ ಹೇಗಿರುತ್ತೆ ಅಂತ. ಸೊ ಅದಾದಮೇಲೆ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀವಿ ಇವಾಗ. ಒಂದು ಪುಟ್ಟ ಹೋಟ್ಲು, ಯಾವುದು ಹೋಟ್ಲ್ ಹೆಸರು ಶ್ರೀ ಗುರು ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲಿಗೆ ಬಂದಿದ್ದೀವಿ, ಒಂದು ಪುಟ್ಟ ಹೋಟ್ಲು. ಸೊ ಒಳಗಡೆ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಹೇಗಿರುತ್ತೆ ಅಂತ ಈಗ ತಿಂದ್ಬಿಟ್ಟು ಟೇಸ್ಟ್ ಆಗುತ್ತೆ. ಸೊ ನಾವಿವಾಗ 2 ಮಸಾಲೆ ತೊಗೊಂಡಿದ್ದಾರೆ. ಮಹೇಶ ಮಸಾಲೆ ತೊಗೊಂಡಿದ್ದಾನೆ, ವಿನು ಮಸಾಲೆ ತೊಗೊಂಡಿದ್ದಾಳೆ. ಆ್ಯಂಡ್ ನನ್ನ ಹೆಂಡತಿ ಬಂದುಬಿಟ್ಟು ಬಿಸಿಬೇಳೆಭಾತ್ ತೊಗೊಂಡಿದ್ದಾಳೆ. ನಾನು ಬಂದುಬಿಟ್ಟು ಇಡ್ಲಿ ವಡೆ ತೊಗೊಂಡಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ತಿಂದ್ಬಿಟ್ಟು. ಹೇಗಿದ್ರೆ ಟೇಸ್ಟು ಮಸಾಲೆ ದೋಸೆ. ಇವಾಗ ನಾ ಇಡ್ಲಿ ತಿಂತಾಯಿದ್ದೀನಿ. ಸೊ ಚಮಚ ಇಲ್ಲ, ಲೈಕ್ ನಮ್ಮ ಸ್ಟೈಲಲ್ಲೇ ನಾವು ತೊಗೊತೀವಿ. ಪರವಾಗಿಲ್ಲ, ಚೆನ್ನಾಗಿದೆ. ಮೇಡಮ್ ಅವರು ಫುಲ್ಲು ಬಿಸಿ ಆಗಿಬಿಟ್ಟಿದ್ದಾರೆ ಮೊಬೈಲಲ್ಲಿ. ಏನು ಬ್ಯಾಟಿಂಗ್ ಗುರು, ಇಬ್ಬರು ಸೇರ್ಕೊಂಡು ಈ ರೇಂಜ್ ಹೊಡಿತಾ ಬಿಡ್ತಾರೆ. ಇಬ್ಬರು ಸೇರ್ಕೊಂಡು 2 ಪ್ಲೇಟ್ 3 ಪ್ಲೇಟ್ ಯಾವ ರೇಂಜ್ ಹೊಡಿತಾವ್ರು ಅಂದರೆ ಅಯ್ಯೋ. ಸೊ ಮಸ್ತ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇಡ್ಲಿ, ಮೊಸರು ದೋಸೆ ಆ್ಯಂಡ್ ಬಿಸಿಬೇಳೆ ಭಾತ್ ತಿನ್ಕೊಂಡಿವಿ. ಇವಾಗ ಮತ್ತೆ ನಮ್ಮ ಜರ್ನಿನ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ 20 ಕಿಲೋಮೀಟ್ರು, ಮತ್ತು ಅಲ್ಲಿಂದ ಒಂದು 60 ಕಿಲೋಮೀಟ್ರು ನಾವು ರೀಚ್ ಆಗೋಂಥ ಹೊಸೂರ. ಓಕೆ, ಒಂದು 35 ಆಗ್ಬೋದು. ಈ ಕಡೆ ರೈಟ್ ಸೈಡೇ ನೋಡಿದರೆ ನಮ್ಮದು ಕರ್ನಾಟಕ. ಈಗ ಲೆಫ್ಟ್ ಸೈಡಿಗೆ ನಾವು ಸ್ಟ್ರೈಟಿಗೆ ಹೋಗ್ತಾ ಇದ್ದೀವಿ. ಅಂದರೆ ಈಗ ನಾವು ಆಲ್ಮೋಸ್ಟ್ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗಿದ್ವಿ. ನಮ್ಮ ಕರ್ನಾಟಕದ ಕೊನೆಯ ಒಂದು ಟೋಲ್ ಇದು. ಸೊ ಟೋಟಲಿ ನಾವು ಕರ್ನಾಟಕ ಬಾರ್ಡ್ರ್ ಬಿಟ್ಟು ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಸೊ ಆಲ್ಮೋಸ್ಟ್ ನಾವು ಕರ್ನಾಟಕ ಪಾಸ್ ಆಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಹತ್ತಿಬೇಲೆ ನಮ್ದು ಏನು ನೋಡ್ತಾ ಇದೊಂದು ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಏನೋ ಅಂತೆ ಹೇಳ್ತಾವನ ಮಹೇಶ. ಇದು ಲಾಸ್ಟ್ ಟೋಲು, ತಮಿಳ್ನಾಡು ಬಾರ್ಡ್ರು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿಂದ ನೆಕ್ಸ್ಟು ಇದೇ ಬಾರ್ಡ್ರು ನೋಡಿ, ಕಾಣ್ತಾ ಇದೆಯಲ್ಲ ಫ್ಲಾಗು, ನಮ್ಮ ಏನೋ ಒಂದು ಕರ್ನಾಟಕದ ಫ್ಲಾಗ್ ಕಾಣ್ತಾ ಇದೆ ನೋಡಿ ಅಲ್ಲಿ. ಸೊ ನೋಡಿ ಇವಾಗ ವೆಲ್ಕಮ್ ಟು ತಮಿಳ್ನಾಡು. ಆಲ್ಮೋಸ್ಟ್ ವಗನಿಕಲ್ಲಿಂದ 12 ಕಿಲೋಮೀಟ್ರ್ ಇದೆ. ಸೊ ತಮಿಳ್ನಾಡು ಎಂಟ್ರೆನ್ಸ್ ಗೇಟ್ ಆ್ಯಂಡ್ ಪಾರ್ಕಿಂಗ್ ಪಾಸ್ ಅಂತ ಹೇಳ್ಬಿಟ್ಟು ನೋಡಿ 100 ರೂಪೀಸ್ ಟಿಕೆಟ್ ಇದು. ಪಾರ್ಕಿಂಗ್ ಎಂಟ್ರೆನ್ಸ್ ಆ್ಯಂಡ್ ಪಾರ್ಕಿಂಗ್ ಫೀಸ್ ಅಂತ 100 ರೂಪೀಸ್ ಕೊಟ್ಟಿದ್ದಾರೆ. ಮಜಾ ಆಯಾ. ಸತ್ತೋದಲ್ಲ ನೋಡಿ ಬರ್ತವೆ.
ಅಲ್ಲ ಸೊ ಫೈನಲಿ ನಾವು ಹೊಗೇನಕಲ್ ಫಾಲ್ಸಿಗೆ ಬಂದಿದ್ದೀವಿ. ಬೋಟಿಂಗ್ ಇದೆಯಾ? ಸೊ ಹಾಂ ಓಕೆ. ಇಲ್ಲೊಬ್ರು ಅಂಕಲ್ ಸಿಕ್ಕಿದ್ರು, ಕನ್ನಡ ಮಾತಾಡ್ತಾವ್ರೆ, ಖುಷಿ ಆಯಿತು. ಸ್ವಲ್ಪ ಹಂಗೆ ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. 50 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಆಗುತ್ತಂತೆ. ಸೊ ನೋಡೋಣ. ಅಲ್ಲಿ ನೋಡಿ ಇದೆಲ್ಲ ಇದು ಪ್ರೈವೇಟ್ ಬಸ್ ಸ್ಟಾಪ್ ಇರ್ಬೇಕು ಇದೆಲ್ಲ. ಸೊ ಇಲ್ಲಿ ನೋಡಿ ಗಾಡಿ ಎಲ್ಲ ಕ್ಯೂನಾಗಿ ನಿಂತಿದ್ದಾವೆ. ನೋಡು ಅದ್ಯಾಕೆ ಹಿಂಗೆ ನೋಡ್ತಾರೆ ವಾಬಾದಂಗೆ ಕರ್ಕೊಂಡೋಗಿ. ಸೊ ಅಂಕಲ್ ಇಲ್ಲಿ ಎಲ್ಲ ಫುಲ್ ರಶ್ ಆಯ್ತು ಅಂತ ಹೇಳಿದ್ರು. ಈಗ ಅವರು ಸೊ ಇವಾಗ ಒಬ್ರು ಅಂಕಲ್ ಸೊ ಅಲ್ಲಿ ಹೋಗ್ತಾ ಇದಾರಲ್ಲ ಅವರೇ ಅಂಕಲ್. ಬರೀ ಇಂಥದ್ದೇ. ಅಂಕಲ್ ಎಲ್ಲೋದ್ರು ಅಂತ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಒಳ್ಳೆ ಗ್ಯಾಪಲ್ಲಿ ಒಳ್ಳೆ ನೆರಳಲ್ಲಿ ಮರದ ನೆರಳಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದೆ. ಕಾರ್ ಪಾರ್ಕಿಂಗ್ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಸೊ ಇವರೇ ನಮ್ಮ ಹೀರೋಯಿನ್ನು ಗೈಡ್ ಮಾಡೋಂಥ ಗೈಡು ಇವರೇ. ಸೊ ಅದು ಬಿಟ್ಟರೆ ಮತ್ತು ನೆಕ್ಸ್ಟು ರೆಡಿಯಾಗಿದ್ದಾರೆ. ಇವರು ಸೆಕೆಂಡ್ ಹೀರೋಯಿನು. ಎಲ್ಲ ಫುಲ್ಲು ಜಾಮ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಇನ್ನೊಂದು ಪಾರ್ಕಿಂಗ್ ಮಾಡಿಸ್ತಾ ಇದ್ದಾರೆ ಕ್ಲೀನಾಗಿ. ಸೊ ಬಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಸೊ ಆಲ್ಮೋಸ್ಟ್ ಹೊಗೇನಕಲ್ ಬಂದಿದ್ದೀವಿ. ಪ್ಲೇಸ್ ಬ್ಯೂಟಿಫುಲ್ ಆಗಿದೆ. ಆಲ್ಮೋಸ್ಟ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಆಗಿದೆ ಪ್ಲೇಸ್ ಎಲ್ಲ. ಇವಾಗ ಅಂಕಲ್ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಮಗೊಬ್ರು ಗೈಡ್ ಸಿಕ್ಕಿದ್ದಾರೆ. ಸೊ ಅವರು ನಮಗೆ ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸೈಡಲ್ಲೆಲ್ಲ ಅಂಗಡಿಗಳೆಲ್ಲ ಇದೆ. ನದಿಯಲ್ಲಿ ಫ್ರೆಶ್ ಫಿಶಸ್ ನಮಗೆ ಸಿಗುತ್ತೆ. ಎಲ್ಲ ಒಳ್ಳೆ ಬಂದ ನಿಮಗೆಲ್ಲ ನೋಡೋಕ್ಕೆ ಸಿಗ್ಬೋದು. ಸೊ ಎಲ್ಲ ಮೇನ್ ಪ್ಲೇಸು. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಫ್ರೆಶ್ ಫಿಶ್ಶು ನಿಮಗೆ ಹಿಡ್ಬಿಟ್ಟು ಇಟ್ಟಿರ್ತಾರೆ. ಸೊ ನಿಮಗೆ ಬೇಕಾದರೆ ನೀವು ತಗೊಂಡು ಫಿಶ್ಶು ನದಿಯಲ್ಲಿ ಹಿಡ್ದಿರ್ತಕ್ಕಂಥ ಫ್ರೆಶ್ ಫಿಶ್ಗಳಿದೆಲ್ಲ ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಎಲ್ಲ ಫ್ರೆಶ್ ಇದೆ. ಸೊ ಇವಾಗ ತಾನೇ ಹಿಡಿದ್ಬಿಟ್ಟು ಎಲ್ಲ ತಂದಿರ್ತಾರೆ. ಬೇಕಂದರೆ ಇಲ್ಲೇ ನಿಮಗೆ ಕೂಡ ಅದನ್ನು ಮಾಡಿಬಿಟ್ಟು ಕೊಡ್ತಾರೆ ಕೂಡ. ನೋಡಿ ಇಲ್ಲಿ ಅಂತೀವಿ ಫ್ರೆಶ್ ನಳ್ಳಿದೆ, ಪೀಸ್ ಇದೆ. ಇದು ಚಿಕ್ಕದು ಮಾಂಜಲಿ ಇಂಥಲ್ಲ ಥರದ್ದು ಫಿಶಸ್ ಎಲ್ಲ ಇದೆ. ಇವಾಗ ನಾವು ಬೋಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ ನಾವು ಇದ್ರೊಳಗಡೆ ಕೂತ್ಕೊಂಡಿದ್ದೀವಿ. ಪ್ಲೇಸ್ ಬಂದುಬಿಟ್ಟು ಹೊಗೇನಕಲ್ ಅಂತ. ಹೊಗೇನಕಲ್ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ. ಸೊ ನಮ್ಮ ಡ್ರೈವರ್ ನಮ್ಮನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ವಿನು ಇದು ಎಲ್ಲರೂ ಇಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ನೋಡ್ಬೋದು ಇದೆ ಪ್ಲೇಸಸ್ ಮಾತ್ರ. ಅಂಕಲ್ ಹೇಳ್ತಿದ್ದಾರೆ ಅಲ್ಲಿ ಒಂದು ಸ್ಮಾಲ್ ಐಲ್ಯಾಂಡ್ ಥರ ಇದೆಯಂತೆ. ಸೊ ಅಲ್ಲಿ ಅಂಕಲ್ ಬಿಡ್ತಾರೆ ನಮ್ಮನ್ನು ಅಲ್ಲಿ ತಗೊಂಡೋಗ್ಬಿಟ್ಟು. ಸೊ ಅಲ್ಲಿ ಅಂದರೆ ಕರ್ನಾಟಕ ತಮಿಳ್ನಾಡು ಒಂದು 10 ಫಾಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಬಿಡ್ತಾರೆ. ಅಲ್ಲಿ ಬಿಟ್ಟ ಮೇಲೆ ನಾವು ಅಲ್ಲಿ ಈಜಾಡ್ಬೋದು, ಇಲ್ಲ ವಾಟರ್ ಫಾಲ್ಸಲ್ಲಿ ನಾವು ಇದು ಮಾಡ್ಬೋದು, ಎಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಇವಾಗಲೇ ಜ್ವರ ಅಂತ ಹೇಳಿದರೆ. ಸೊ ನೋಡಬೇಕು ಇಲ್ಲಿ ಮಾಡ್ತಿದ್ದೀನಿ. ಇಲ್ಲ ಯಾಕೆ ಇಲ್ಲೇ ತಿರ್ಸ್ಬಿಡತ್ತೀರ. ಸೊ ನಾವು ಇವಾಗ ಮೈನ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಆಗಿದೆ ಹೊಗೇನಕಲ್ ಫಾಲ್ಸ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿದೆ.
ಎಂಜಾಯ್ ಮಾಡೋದು ಮಸ್ತ್ ಇದೆ, ಸಖತ್ತಾಗಿದೆ. ನಾನು ತೋರಿಸ್ತೀನಿ ಆಗಿದೆ ಪ್ಲೇಸಸ್ ಮಾತ್ರ ಇದೆ ನೋಡಿ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿ ನೆನಪಲ್ಲ ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸಖತ್ತಾಗಿದೆ. ಅಂಕಲ್ ಬಂದ್ಬಿಟ್ಟು ನಮಗೆ ಎಲ್ಲ ಕ್ಲೀನಾಗಿ ತೋರಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನೀವೇನಾದರೂ ಫಾಲ್ಸಿಗೆ ನೀವು ಟ್ರಿಪ್ ಅಂತ ಹಾಕೋದಾದರೆ ಖಂಡಿತವಾಗೂ ಬನ್ನಿ, ಸಕ್ಕತ್ತಾಗಿದೆ. ಅದು ಈ ಸೀಸನಲ್ಲಿ ಬನ್ನಿ, ಸಕ್ಕತ್ತಾಗಿ ಬ್ಯೂಟಿಫುಲ್ ಆಗಿದೆ. ಹತ್ರ ಹೋಗ್ಬೋದು ಪ್ಲೇಸಲ್ಲಿ, ಜಾಸ್ತಿ ನೀರು ಬರ್ತಿಲ್ಲ. ಸೊ ಹತ್ರ ಹೋಗ್ಬಿಟ್ಟು ನೀವು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ನೀವೇನಾದರೂ ನೆಕ್ಸ್ಟ್ ಬಂದರೆ ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಅಂಕಲ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ನೀವು ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ತೋರಿಸ್ತಾರೆ, ಒಳ್ಳೊಳ್ಳೆ ಪ್ಲೇಸಿಗೆ ತೋರಿಸ್ತಾರೆ, ಒಳ್ಳೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ, ಮುಂದೆ ಒಳ್ಳೊಳ್ಳೆ ಪ್ಲೇಸ್ ಇದೆ. ನಾನು ವಿಡಿಯೋ ಮಾಡಿಲ್ಲ. ದೋಣಿ ಸಾಗಲಿ ಮುಂದೆ. ಏನೋ ಸ್ನ್ಯಾಕ್ಸ್ ತಿಂತೀನಿ. ಸ್ನ್ಯಾಕ್ಸ್ ಬರ್ತಾ ಇದೆ ನೋಡಿ. ಡಾರ್ಕ್ ಫ್ಯಾಂಟಸಿ ತಗೊಂಡು. ಸೊ ಫೈನಲಿ ಅಂಕಲ್ಲು ಒಂದು ಪ್ಲೇಸಿಗೆ ಲ್ಯಾಂಡ್ ಮಾಡಿದ್ದಾರೆ. ನಮ್ಗೆ ಕಟ್ ಹಾಕಿದ್ದಾರೆ. ಆಂಟಿಗೆ ಹೇಳಿದ್ದಾರೆ ಒಳ್ಳೆ ಫಿಶ್ ಫ್ರೈ ಮಾಡಿಸ್ಕೊಬರ್ಲಿಕ್ಕೆ ಅಂತ. ಆಂಟಿ ತೋರಿಸಿದ್ದಾರೆ, ಹೋಗಿದ್ದಾರೆ ಆಂಟಿ ಫಿಶ್ ಫ್ರೈ ಮಾಡ್ಕೊಬರ್ಲಿಕ್ಕೆ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಫಿಶ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಟೈಮು ನೀರೊಳಗಡೆ ಬಿದ್ದು ಸ್ವಲ್ಪ ಬಾಡಿನ ಕೂಲ್ ಮಾಡ್ಕೊತೀವಿ. ಎಕ್ಸೈಟ್ಮೆಂಟ್ ಇಲ್ಲಿ ಇದ್ದೀವಿ ನೀರೊಳಗಡೆ ಆಟ ಆಡಲಿಕ್ಕೋಸ್ಕರ. ಇಲ್ಲಿ ಚೆನ್ನಾಗಿದೆ ಮೇಲೆ ನಮ್ಮದು ನೆಕ್ಸ್ಟ್ ಕೆಲಸ ನೀರೊಳಗಡೆ ಆಟ ಆಡೋದು. ಇಲ್ಲಿ ನೋಡಿ ಒಂದ್ಸಲ ಒಳ್ಳೆ ಮೀನು ಫ್ರೈ ಮಾಡ್ಕೊಂಡು ಚೆನ್ನಾಯ್ತಾ? ಸೊ ಫ್ರೆಶ್ ಮೀನು ಇಲ್ಲೇ ಹಿಡ್ಬಿಟ್ಟು ಇಲ್ಲೇ ಕೊಡ್ತಾರೆ ಮಾಡಿ. ಇಲ್ಲೇ ಹಿಡ್ಬಿಟ್ಟು ಇಲ್ಲೇ ಮಾಡಿ, ಇಲ್ಲೇ ಕೊಟ್ಟು, ಇಲ್ಲೇ ತಿಂದು, ಇಲ್ಲೇ ಎಲ್ಲ ಇಲ್ಲೇ ಆಗ್ಬಿಡ್ಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನೋಡಿ ನಾವೆಲ್ಲ ತಿಂತಾಯಿದ್ವಿ. ತಿಂಡಿ ಪೋತಿ ಇವಳು ತಿಂತಾಯಿದ್ದಾಳೆ, ಫಿಶು. ಇವನು ನೋಡು ಅಪ್ಪ ಪಡಿತಾರವ. ಇಷ್ಟೊಂದು ಒಳ್ಳೊಳ್ಳೆ ಫಿಶ್ ಇದೆ. ಫಿಶ್ ತಿನ್ನೋ ಅಂದ್ರೆ ಅಪ್ಪ ಪಡಿತಾರ. ಕನ್ನಡಕ್ಕೆ ಹಾಕೋಬಿಟ್ಟು ಎಲ್ಲರೂ ಮಕ್ಕ ನೋಡ್ಕೊಂಡು ಕೂತಾನೆ. ಈ ಪೊಸಿಷನ್ ನೋಡ್ತಾ ಇದ್ರೆ ಟಾಯ್ಲೆಟಲ್ಲಿ ಕೂತಿರೋ ಪೊಸಿಷನ್ ಥರ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಅದು ಸಿಡಿ ಥರ. ಇಲ್ಲಿ ನೋಡಿ, ಇಬ್ಬರು ಫಿಶ್ ತಿಂತಾಯಿದ್ರೆ ಇಲ್ಲೊಬ್ರು ಪಾನಿಪುರಿನ ಯಾವ ರೇಂಜಲ್ಲಿ ತಿಂತಾರೆ ನೋಡಿ. ಬಿಸಿಲು ಮಟ ಬಿಸಿಲಲ್ಲಿ ಪಾನಿಪುರಿ ತಿಂತಾರೆ ಮೇಡಮ್. ಸೊ ಫೈನಲಿ ಫಿಶ್ ಎಲ್ಲ ತಿಂದಾಯಿತು. ನಮ್ಮ ಬೋರ್ಡು ಸ್ಟಾರ್ಟ್ ಆಗಿದೆ. ಟೂವರ್ಸ್ ಅಂದರೆ ಆ ಪ್ಲೇಸಲ್ಲಿ ಮೈನ್ ಫಾಲ್ಸ್ ಇದೆ. ನಂಗೆ ಹೇಳ್ದೆ ಮುದ್ದೆ ತಿನ್ನೋಕ್ ಬರಲ್ವಾ? ಎಲ್ಲ ಕೂಡ ತೆಪ್ಪದಲ್ಲೇ ಡೆಲಿವರಿ ಮಾಡ್ತಾರೆ. ಏನೇ ಇದ್ರು ಕೂಡ ಸ್ನ್ಯಾಕ್ಸ್ ಆಗ್ಬೋದು, ಇಲ್ಲ ಮತ್ತೊಂದು ಆಗ್ಬೋದು, ಎಲ್ಲ ಕೂಡ ಸಿಗುತ್ತೆ ನಿಮಗೆ ತೆಪ್ಪದಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ. It's amazing. Seriously. ಹೇಗಿದೆ ಗೊತ್ತಾ ನೋಡಿ, ಸಖತ್ತಾಗಿದೆ ಮಾತ್ರ ಈ ಪ್ಲೇಸ್. ನಿಜವಾಗ್ಲೂ ಲೈಫಲ್ಲಿ ಬಂದಿಸ್ತಾ ಭಯ ಆಗ್ತಾ ಇದೆ ನೋಡಿ ಹೇಗಿದೆ ಅಂತ. ನೋಡಿ ಭಯ ಆಗ್ತಾ ಇದೆ ಸೀರಿಯಸ್. ಹೇಗೆ ಕಾಣ್ತಾ ಇದೆ ಅಂದರೆ ಸೀರಿಯಸ್ಲಿ ಭಯ ಆಗ್ತಾ ಇದೆ ನೋಡ್ಲಿಕ್ಕೆ. ನಿಜವಾಗ್ಲೂ ಅಷ್ಟೊಂದು ನೋಡು, ಅಲ್ಲಿ ಕೊಕ್ಕರೆ ಮೀನು ಹಿಡಿತಾ ಇದೆ. ಓ
ವಾವ್ ಏನ್ ಪಡೋದು ಅಮೇಜಿಂಗ್. ಇದು ತಮಿಳ್ನಾಡು ಫಾಲ್ಸ್ ಅಂತೆ ಈ ಕಡೆ. ಇದು ನೋಡಿ ಅದ್ಭುತವಾಗಿದೆ ಸೀರಿಯಸ್ಲಿ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗೈತೆ ಅಂದ್ರೆ ಸೀರಿಯಸ್ಲಿ ಓಯ್ ಇದು ಸಾಕಾಗಿದೆ ನಿಜವಾಗ್ಲೂ. ಕರ್ನಾಟಕದಲ್ಲ? ಓಕೆ ಓಕೆ. ಕರ್ನಾಟಕದಿಂದ ಬಿಡ್ತೀರಾ ನೀರ ಇದು? ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ. ಸುಮಾರು ಏನಿಲ್ಲ ಅಂದರೆ ಒಂದು 10 ಫಾಲ್ಸ್ ಮೇಲೆ ಇದೆ ಇಲ್ಲಿ. ನೋಡಿ ಇದು ಮೈನ್ ಪ್ಲೇಸ್ ಆ್ಯಕ್ಚುಲಿ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಆಲ್ರೆಡಿ ನೋಡ್ಕೊಂಡು. ಸೊ ನಾವು ಕೂಡ ಇವಾಗ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀವಿ. ನೀವು ಸೀರಿಯಸ್ಲಿ ಬರಬೇಕಿಲ್ಲಿ. ಇದು ಬಂದ್ಬಿಟ್ಟು ಇದು ಕರ್ನಾಟಕ ವಾಟರ್ ಫಾಲ್ಸ್ ಅಂತ ಅಂಕಲ್ ಹೇಳಿದ್ರು. ಕರ್ನಾಟಕ ಫಾಲ್ಸ್ ಇದೆ ಕರ್ನಾಟಕ. ಸೊ ಅಂಕಲ್ ಇದು ಪೂರ್ತಿ ಕರ್ನಾಟಕ ಫಾಲ್ಸಾ? ಬಾರ್ಡ್ರು ಅಲ್ಲ? ಸೊ ಇವಾಗ ಹೋಗ್ತಾ ಇದ್ದೀವಿ. ನಿಜ ಇಫ್ ಯು ಬಿಲೀವ್ ಆರ್ ನಾಟ್ ಇಟ್ಸ್ ಅಮೇಝಿಂಗ್ ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನೋಡ್ತಾ ಇದ್ರಾ ಹೇಗಿದೆ ನಿಜವಾಗ್ಲೂ ಅಂದರೆ ಸೀರಿಯಸ್ಲಿ. ನೋಡಿ ಕರ್ನಾಟಕ ಫಾಲ್ಸಿಗೆ ಬರ್ತಾ ಇದ್ದೀವಿ. ಇದು ಮೈನ್ ಫಾಲ್ಸ್ ಅಂತೆ. ಸಖತ್ತಾಗಿದೆ ನಿಜವಾಗ್ಲೂ. ನೀವು ಖಂಡಿತವಾಗೂ ಬರಬೇಕು. ನಾನು ಹೇಳ್ತಾ ಇರೋದೆಲ್ಲ ಫ್ಯಾಮಿಲೀಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಆಫೀಸ್ ಯಾರೇ ಫ್ರೆಂಡ್ಸ್ ಆಗಿರ್ಬೋದು, ಈ ಪ್ಲೇಸಿಗೆ ಬನ್ನಿ, ಹೊಗಿನಿಕಲ್ ಫಾಲ್ಸ್ಗೆ. ಇಂಥ ಟೈಮಲ್ಲಿ ಬನ್ನಿ, ಸಖತ್ತ ಇರುತ್ತೆ. ನೋಡ್ತಾ ಇದ್ರಲ್ಲ ಅಮೇಝಿಂಗ್ ಇದೆ ನೋಡಿ. ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈವನ್ ಅಂಕಲ್ಸ್ದು ಎಲ್ಲ. ಓ ಅಮೇಝಿಂಗ್ ಅಮೇಝಿಂಗ್. ಓಕೆ ನೀವು ನಮ್ಮ ಮಾಡ್ತಾ ಇದ್ರಾ? ಜಲೆ 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 ಗೊತ್ತಿಲ್ಲ ಸುಮ್ಮನೆ ಅವ್ರಿಗೆ. ಜಲೆ ಜಲೆ. ಬರ ಕಡೆಗೆ. ಫೈನಲಿ ಎಲ್ಲ ಕ್ರೆಡಿಟ್ಸ್ ಕೂಡ ಅಂಕಲ್ ಎಲ್ಲ ಕ್ರೆಡಿಟ್ ಕೂಡ ಅಂಕಲ್ಗೆ ಹೋಗಬೇಕು. ಫೈನಲಿ ಎಲ್ಲ ಕ್ರೆಡಿಟ್ ಕೂಡ, ಯಾಕೆಂದರೆ ಸಖತ್ತ ತೋರಿಸಿದ್ದಾರೆ ನಮಗೆ ಇಲ್ಲಿ ಕರ್ಕೊಬಂದು. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇಲ್ಲಿ ಏನಾಯ್ತು ಅಂದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ನಮ್ಮ ದೋಣಿಲಿ ಜಾಸ್ತಿ ನೀರು ತುಂಬ್ಕೊಂಡಿತ್ತು. ನಾವು ಅದೇ ಫಾಲ್ಸ್ ಕೆಳಗಡೆ ಸುತ್ತಿ ದೋಣಿ ನೀರು ತುಂಬ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ಅಂಕಲ್ ಏನು ಮಾಡಿದ್ರು, ನಮ್ಮನ್ನು ಬಂಡೆ ಮೇಲೆ ಕಳಿಸಿ ಅದನ್ನು ನೀರನ್ನ ತೆಗ್ಸಾಕಿದ್ರು ಅಲ್ಲಿಂದ. ಆಮೇಲೆ ನಾವು ಎಲ್ಲ ಇಳ್ಕೊಂಡು ಅದರೊಳಗಡೆ ಹೋದ್ವಿ. ಬಟ್ ಲಾಸ್ಟಿಗೆ ಇವರು ಜಯೇಶ್ ಅವರು ನಿಧಾನವಾಗಿ ಇಳ್ಕೊಂಡು ಬರ್ತಾಯಿದ್ರು. ಬಟ್ ಅಂಕಲ್ ಗೈಡ್ ಮಾಡ್ತಾಯಿದ್ರು. ಸೊ ಯಾವುದೇ ರೀತಿ ಅಪಾಯ ಇಲ್ದಂಗೆ ಅಂಕಲೇ ಕಳಿಸಿದ್ರು. ಸೊ ನಾವು ಸೇಫಾಗಿ ಕೆಳಗಡೆ ಇಳ್ಕೊಬಂದ್ವಿ. ಯಾವುದೇ ರೀತಿ ಅಪಾಯ ಇರಲಿಲ್ಲ. ಬಿಕಾಸ್ ಅವರೇ ಕಳಿಸಿದ್ರು, ಯಾಕೆಂದರೆ ತೆಪ್ಪದಲ್ಲಿ ನೀರು ತುಂಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರೇ ಕಳಿಸಿದ್ರು. ಇಷ್ಟೇ ಫ್ರೆಂಡ್ಸ್. ಫೈನಲಿ ನಾವು ಇಲ್ಲಿ ಬಂದು ತಲುಪಿದ್ವಿ ಎಲ್ಲ ಮಾಡಿಕೊಂಡು. ಇದೇ ನಮ್ಮ ಟೀಮು, ಇವರೇ ಅಂಕಲ್ಲು. ಸೊ ನಾನು ಫೋನ್ ನಂಬರ್ ನೆಕ್ಸ್ಟ್ ಟೈಮ್ ಅವ್ನಿಗೆ ಏನಾದ್ರು ಬಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ತೋರಿಸ್ತಾರೆ ಅಂಕಲ್ಲು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಆಯಿತು, ಫೈನಲಿ ನಾವು ಎಷ್ಟೊತ್ತಾಯಿತು ಅವಾಗಲೇ ಬರಬೇಕು. ತುಂಬ ಹೊತ್ತು ನಮ್ಮನ್ನ ನೀರಲ್ಲಿ ಎಲ್ಲ ತೋರಿಸಿದ್ರು ಕ್ಲೀನಾಗಿ. ಸೊ ಫೈನಲಿ ನಾವು ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್.